ಇವತ್ತು ವಾಸ್ತು ಮತ್ತು ಹೆಲ್ತಿನ ಸಂಚಿಕೆಯಲ್ಲಿ ನಾವು ಆಗ್ನೇಯದ ದಿಕ್ಕಿನ ಮಹತ್ವವನ್ನು ತಿಳಿದುಕೊಳ್ಳೋಣ. ಈಗ ಆಗ್ನೇಯ ಅಂತ ಹೇಳಿದಾಗ ಇಂಗ್ಲೀಷ್ನಲ್ಲಿ ನಾವು ಸೌತ್ ಈಸ್ಟ್ ಅಂತ ಹೇಳ್ತೀವಿ. ಸೊ ಸೆಂಟ್ರ್ ಆಫ್ ಈಸ್ಟಿಂದ ಸೌತ್ ಈಸ್ಟ್ ಮತ್ತು ಸೆಂಟ್ರ್ ಆಫ್ ಸೌತಿಂದ ಸೌತ್ ಈಸ್ಟ್ನ ಭಾಗವನ್ನು ನಾವು ಆಗ್ನೇಯ ದಿಕ್ಕು ಅಂತ ಹೇಳ್ತೀವಿ. ಸೊ ಈ ಆಗ್ನೇಯ ದಿಕ್ಕಿನಲ್ಲಿ ಇರುವಂತಹ ಎನರ್ಜಿಯನ್ನು ನಾವು ಫೈರ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಈ ದಿಕ್ಕು ಯಾವ ರೀತಿ ಪ್ಲೇಸ್ಮೆಂಟ್ ಆದರೆ ನಮ್ಗೆ ಯಾವ ರೀತಿ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಮತ್ತು ಯಾವ ರೀತಿ ಡಿಫೆಕ್ಟ್ಸ್ ಇದ್ದಾಗ ಯಾವ ರೀತಿ ಹೆಲ್ತ್ ಡಿಫೆಕ್ಟ್ಸ್ ಆಗುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಸೊ ಈಗ ನಾವು ಡೈರೆಕ್ಷನ್ಸ್ ಅಂತ ಹೇಳಿದಾಗ ಪ್ರತಿಯೊಂದು ಜಾಗದಲ್ಲಾಗಲಿ ಪ್ರತಿಯೊಂದು ದಿಕ್ಕಿನಲ್ಲಾಗಲಿ ಪಾಸಿಟಿವ್ ಡೈರೆಕ್ಷನ್ಸ್ ಮತ್ತು ನೆಗೆಟಿವ್ ಡೈರೆಕ್ಷನ್ಸನ್ನು ನಾವು ಕಾಣ್ತೇವೆ. ಮತ್ತು ಎನರ್ಜಿ ಫೀಲ್ಡ್ ಕೂಡ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿ ಫೀಲ್ಡ್ಸನ್ನು ಕಾಣ್ತೇವೆ. ಸೊ ಈಸ್ಟಿಂದ ಸೌತ್ಗೆ ಬರುವಂಥ ಎನರ್ಜಿ ಫೀಲ್ಡ್ ನೆಗೆಟಿವ್ ಎನರ್ಜಿ ಫೀಲ್ಡ್ ಆಗಿದೆ. ಸೊ ಈ ದಿಕ್ಕಿನಲ್ಲಿ ನಾವು ಒಂದು ಮೇನ್ ಎಂಟ್ರಿ ಇಟ್ಟಾಗ ಅಥವಾ ಈ ದಿಕ್ಕಿನಲ್ಲಿ ನಾವು ಒಂದು ವಾಟರ್ ಟ್ಯಾಂಕನ್ನ ಇಟ್ಟಾಗ ಯಾವ ರೀತಿ ಎಫೆಕ್ಟ್ಸ್ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಸೊ ಒಂದು ಮೇನ್ ಡೋರನ್ನು ನಾವು ಯಾವಾಗಲೂ ನಮ್ಮ ಪೂರ್ವಜರು ಹೇಳ್ತಾರೆ, ಪೂರ್ವ ದಿಕ್ಕಿನಲ್ಲಿ ಇಡಬೇಕಪ್ಪ ಮೇನ್ ಡೋರ್ ಅಂತ ಹೇಳ್ತಾರೆ. ಇದು ಯಾವಾಗ ನಮಗೆ ಪಾಸಿಟಿವ್ ಎನರ್ಜಿ ಫೀಲ್ಡ್ ಕನ್ವರ್ಟ್ ಆಗುತ್ತೆ ಅಂತ ಹೇಳೋದಾದರೆ ಈಸ್ಟಿಂದ ನಾರ್ತ್ ಈಸ್ಟ್ ಇಟ್ಟಾಗ ಮಾತ್ರ ಅದು ಪೂರ್ವಾಭಿಮುಖವಾಗಿರುವಂಥ ಮೇನ್ ಡೋರ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಸೆಂಟ್ರ್ ಆಫ್ ಈಸ್ಟಿಂದ ಸೌತ್ ಈಸ್ಟ್ ದಟ್ ಈಸ್ ಟುವರ್ಡ್ಸ್ ಆಗ್ನೇಯದಲ್ಲಿ ನಾವು ಇಟ್ಟಾಗ ಅದು ನೆಗೆಟಿವ್ ಎನರ್ಜಿ ಫೀಲ್ಡ್ ಉಳ್ಳಂಥ ಮೇನ್ ಡೋರ್ ಆಗುತ್ತೆ. ಸೊ ಈ ರೀತಿ ಮೇನ್ ಡೋರ್ ಇದ್ದಾಗ ಮನೆಯಿಂದ ಹೊರಗಡೆ ಹೋಗುವಾಗ ನಾವು ತುಂಬ ಚೆನ್ನಾಗಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಯಿಂದ ಹೋಗ್ತೀವಿ. ಬಟ್ ನಾವು ರಿಟರ್ನ್ ಆಗಬೇಕಾದ್ರೆ ನಮಗೆ ಆ ಎನರ್ಜಿ ಫೀಲ್ಡೆಲ್ಲ ನೆಗೆಟಿವ್ ಆಗಿಬಿಡುತ್ತೆ. ಇದು ಯಾವ ರೀತಿ ಅಂತ ಹೇಳೋದಾದರೆ ನಾವು ದಿವಸ ಇಡೀ ಒಂದು ವರ್ಕ್ ಮಾಡ್ತೀವಿ, ದಿವಸ ಇಡೀ ನಾವು ತುಂಬ ಕಡೆ ಒಂದು ಇಂಪಾರ್ಟೆಂಟ್ ಕೆಲಸಗಳ ಮೇಲೆ ಹೋಗ್ತೀವಿ. ಸೊ ಆ ಕೆಲಸಗಳು ಏನಪ್ಪ ಆಗುತ್ತೆ ಅಂತ ಹೇಳೋದಾದರೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ. ಸೊ ನಾವು ಒಂದು ಒಳ್ಳೆ ಹುಮ್ಮಸ್ನಲ್ಲಿ ಒಳ್ಳೆ ಮೈಂಡ್ಸೆಟ್ನಲ್ಲಿ ಮನೆಗೆ ಹಿಂದಿರುಗೋ ಚಾನ್ಸಸ್ ಕಮ್ಮಿ. ಬಿಕಾಸ್ ಆಸ್ ಸೂನ್ ಎಸ್ ಯು ಎಂಟರ್ ಇನ್ ಟು ದ ನೆಗೆಟಿವ್ ಎನರ್ಜಿ ಫೀಲ್ಡ್, ನೀವು ಶಾಂತಿಯುತವಾಗಿ ಹೊರಗಡೆಯಿಂದ ಬರೋದಾದ್ರೂ ಸಹ ನಿಮಗೆ ಆ ಎಂಟ್ರಿನಲ್ಲಿ ದಟ್ ಈಸ್ ಈಸ್ಟ್ ಆಫ್ ಸೌತ್ ಎಂಟ್ರಿನಲ್ಲಿ ಎಂಟ್ರಿ ಆಗೋವಾಗ ನಿಮ್ಗೆ ನೆಗೆಟಿವ್ ಫೀಲ್ಡ್ ಎಂಟ್ರಿ ಆಗೋದ್ರಿಂದ ನಿಮಗೆ ಜಾಸ್ತಿ ಒಂದು ನೆಗೆಟಿವ್ ಎನರ್ಜಿ ತಗೊಳ್ಳೋದ್ರಿಂದ ನಿಮಗೆ ಕೋಪ ಆಗಲಿ ಅಥವಾ ಮೈಯೆಲ್ಲ ಒಂಥರ ಬೆಂಕಿ ಥರ ಆಗಲಿ ನಿಮಗೆ ಅನ್ನೋವಂಥ ಚಾನ್ಸಸ್ ಜಾಸ್ತಿ, ಕ್ವಾರಲ್ಸಮ್ ನೇಚರ್ ಆಗೋವಂಥ ಚಾನ್ಸಸ್ ಜಾಸ್ತಿ. ಸೊ ಈ ಆಗ್ನೇಯ ದಿಕ್ಕಿನಲ್ಲಿ ನಾವು ಯಾವಾಗಲೂ ಒಂದು ಮೇನ್ ಎಂಟ್ರೆನ್ಸ್ನ ಇಡಬಾರ್ದು. ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ ನಾವು ಈಸ್ಟಿಂದ ಸೆಂಟ್ರ್ ಆಫ್ ಈಸ್ಟಿಂದ ಸೌತ್ ಈಸ್ಟ್ ತನಕ ಯಾವುದೇ ರೀತಿಯಾದ ವಾಟರ್ ಟ್ಯಾಂಕ್ಸ್ ಬಿಲೋ ಗ್ರೌಂಡ್ ಮಾಡಬಾರ್ದು. ಈ ರೀತಿ ವಾಟರ್ ಟ್ಯಾಂಕ್ಸ್ ಬಿಲೋ ದ ಗ್ರೌಂಡ್ ಇರೋದರಿಂದ ಸಾಕಷ್ಟು ಮನೆಯಲ್ಲಿ ನಾವು ಫೈನಾನ್ಷಿಯಲ್ ಡ್ರೈನ್ ಔಟ್ನ ನಾವು ನೋಡ್ಬೋದು. ನಮ್ಮ ಹಣಕಾಸಿನ ವ್ಯವಹಾರ ಆಗ್ಬೋದು, ಒಂದು ಉದ್ಯೋಗದಲ್ಲಿ ಒಂದು ಅಭಿವೃದ್ಧಿಯ ಪ್ರೋಗ್ರೆಸ್ಸನ್ನು ನಾವು ಅರೆಸ್ಟ್ ಮಾಡೋ ರೀತಿಯಾಗಿ ಇಲ್ಲಿ ಎಫೆಕ್ಟ್ಸ್ನ ಕಾಣ್ಬೋದು. ಹೆಲ್ತ್ ವೈಸ್ ನಾವು ಇದನ್ನು ಕನ್ಸಿಡರ್ ಮಾಡೋದಾದರೆ ಸಾಕಷ್ಟು ಮನೆಯಲ್ಲಿ ನಾವು ನೋಡಿದ್ದೀವಿ, ಆ ಮನೆಯ ಹೆಣ್ಣು ಸಂತಾನ ಅಥವಾ ಹೆಂಗಸರಿಗೆ ಕಿಡ್ನಿ ರಿಲೇಟೆಡ್ ಇಶ್ಯೂಸ್ ಆಗಲಿ ಸ್ಟಮಕ್ ರಿಲೇಟೆಡ್ ಇಶ್ಯೂಸನ್ನು ನಾವು ಸಾಧಾರಣವಾಗಿ ನೋಡ್ಬೋದು. ಇದು ಯಾವ ರೀತಿ ಕರೆಕ್ಷನ್ ಮಾಡ್ಕೊಳೋದು ಅಂತ ಹೇಳೋದಾದರೆ ಆದಷ್ಟು ನಾವು ಸೌತ್ ಈಸ್ಟ್ನಲ್ಲಿ ಪಿಟ್ಸ್ನ ಮಾಡೋದನ್ನು ನಿಲ್ಲಿಸ್ಬೇಕು, ಟಾಯ್ಲೆಟ್ ಪಿಟ್ಸ್ನ ಮಾಡೋದನ್ನು ನಿಲ್ಲಿಸ್ಬೇಕು, ಮತ್ತು ಮೇನ್ ಡೋರ್ಸ್ ಇಡೋದನ್ನು ನಿಲ್ಲಿಸ್ಬೇಕು, ವಾಟರ್ ಟ್ಯಾಂಕ್ಸ್ ಬಿಲೋ ದ ಗ್ರೌಂಡ್ನ ಇಡೋದನ್ನು ನಿಲ್ಲಿಸ್ಬೇಕು. ಸೊ ಈ ಆಗ್ನೇಯ ದಿಕ್ಕು ಅಂತ ಹೇಳಿದಾಗ ಸೌತ್ ಈಸ್ಟಿಂದ ಸೆಂಟ್ರ್ ಆಫ್ ಸೌತ್ ತನಕ ಕೂಡ ಆಗ್ನೇಯ ದಿಕ್ಕನ್ನೇ ಅಂತ ನಾವು ಹೇಳ್ಬೋದು. ಸೊ ಸೌತ್ ಈಸ್ಟಿಂದ ಸೆಂಟ್ರ್ ಆಫ್ ಸೌತ್ ತನಕ ಬರೋವಂಥ ಎನರ್ಜಿ ಫೀಲ್ಡ್ ಪಾಸಿಟಿವ್ ಆಗಿದೆ. ಸೊ ಈ ದಿಕ್ಕಿನಲ್ಲಿ ನಾವು ಮೇನ್ ಡೋರ್ಸ್ನ ಇಡ್ಬೋದು, ಮೇನ್ ಗೇಟ್ ಎಂಟ್ರಿನ ಇಡ್ಬೋದು. ಯಾವುದನ್ನು ನಾವು ಇಲ್ಲಿ ಮಾಡಬಾರೋ ಅಂತ ಹೇಳೋದಾದರೆ ಇಲ್ಲೂ ಸಹ ನಾವು ಬಿಲೋ ದ ಗ್ರೌಂಡ್ ವಾಟರ್ ಟ್ಯಾಂಕ್ಸ್ನ ಇಡಬಾರ್ದು, ಪಿಟ್ಸ್ನ ಇಡಬಾರ್ದು. ಮತ್ತು ಆದಷ್ಟು ನಾವು ಲೋ ಲೆವೆಲ್ ಏರಿಯಾಸ್, ಈಗ ಸೌತ್ನ ನಾವು ನಾರ್ತ್ಗಿಂತಲೂ ತಗ್ಗಾಗಿ ಮತ್ತು ಜಾಸ್ತಿ ಜಾಗ ಉಳ್ಳ ಅಂಥ ಜಾಗನ ನಾವು ಮಾಡಬಾರ್ದು. ಸೊ ಆಲ್ವೇಸ್ ನಿಮ್ಮ ಸೌತು ಎತ್ತರ ಸ್ಥಾನದಲ್ಲೇ ಇರಬೇಕು. ಯಾವ ರೀತಿ ಎತ್ತರ ಅಂತ ಹೇಳಿದಾಗ ನಾರ್ತ್ಗಿಂತಲೂ ಅದು ಎತ್ತರವಾಗಿ ಇರಬೇಕು ಮತ್ತು ಈಸ್ಟ್ಗಿಂತಲೂ ಸಹ ಎತ್ತರವಾಗಿ ಇರಬೇಕು. ಮತ್ತು ವಾಟರ್ ಫ್ಲೋ ಸಹ ನಾವು ಸೌತ್ ಈಸ್ಟಿಂದ ಮನೆಯ ಹೊರಗಡೆ ಹೋಗೋ ಥರ ನಾವು ಅಲ್ಲಿ
ಕ್ರಿಯೇಟನ್ನು ಮಾಡಬಾರ್ದು. ದಟ್ಸ್ ದ ರೀಸನ್ ಸೌತ್ ಈಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಹೆಲ್ತ್ ವೈಸ್ ಆಲ್ಸೋ. ಸೊ ನಿಮ್ಮ ಸೌತ್ ಈಸ್ಟನ್ನು ಯಾವಾಗಲೂ ತಗ್ಗಾಗಿ ಇಡ್ದಂಗೆ ಮತ್ತು ಯಾವಾಗಲೂ ಎತ್ತರ ಭಾಗದಲ್ಲಿ ಇಡೋ ಥರ ನೀವು ಮನೆಯನ್ನು ಪ್ಲ್ಯಾನ್ ಮಾಡುವಾಗ ಪ್ಲ್ಯಾನ್ ಮಾಡ್ಕೋಬೇಕು. ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ, ಸೆಂಟ್ರ್ ಆಫ್ ಸೌತ್ ಅನ್ನೋದು ನೆಗೆಟಿವ್ ಎನರ್ಜಿ ಫೀಲ್ಡ್ ಆಗಿದೆ, ಯಮಸ್ಥಾನ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ಸಹ ನೀವು ಸೆಂಟ್ರ್ ಆಫ್ ಸೌತ್ನಲ್ಲಿ ಮೇನ್ ಡೋರ್ಸ್ನ ಇಡಬಾರ್ದು. ಸೆಂಟ್ರ್ ಆಫ್ ಸೌತ್ನಲ್ಲಿ ಮೇನ್ ಡೋರ್ಸ್ನ ಇಟ್ಟಾಗ ಆ ಮನೆಯಲ್ಲಿ ವಿಡೋಸ್ ರೂಲ್ ಮಾಡೋ ಅಂಥ ಚಾನ್ಸಸ್ ಜಾಸ್ತಿ. ಆದಷ್ಟು ನೀವು ಕೇರ್ ತಗೊಂಡು ಸೌತ್ ಈಸ್ಟ್ ಕಡೆಗೆ, ದಟ್ ಈಸ್ ಟುವರ್ಡ್ಸ್ ಸೌತ್ ಈಸ್ಟ್ಗೆ ನೀವು ಪಾಸಿಟಿವ್ ಎನರ್ಜಿ ಫೀಲ್ಡ್ ಇರೋ ಕಡೆಗೆ ನೀವು ಮೇನ್ ಡೋರ್ನ ಇಡಬೇಕು. ಸೊ ಈ ರೀತಿಯಾಗಿ ಈ ಸಂಚಿಕೆಯಲ್ಲಿ ನಾವು ಸೌತ್ ಈಸ್ಟ್ನ ಮಹತ್ವದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ನಾವು ಸೌತ್ ವೆಸ್ಟ್ನ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ.